ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ ರೌಂಡ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿರಡಿ ಸಾಯಿ ನವಗುರುವಾರ ವ್ರತವನ್ನು ನಾನು 2ನೇ ವಾರ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮೈಸೂರು ಮಲ್ಲಿಗೆ ಹೂವು ಸಿಕ್ಕಿತ್ತು. ಅದರಲ್ಲಿ ಹಾರ ಮಾಡೋಣ ಅಂತ ನಾನಾದರೆ ಈ ರೀತಿ ಹಾರ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಸಾಯಿಬಾಬಾ ಅವರಿಗೆ ಹಾರವನ್ನು ಕಟ್ಟಿದ್ದೀನಿ. ಮೈಸೂರು ಮಲ್ಲಿಗೆ ಹೂವು ನನಗೆ ಇಷ್ಟು ಸಿಕ್ಕಿತ್ತು ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಈ ಮಾಲ ಆದರೆ ನಾನು ಕಟ್ಟಿದ್ದೀನಿ ಪೂಜೆ ಮಾಡೋಣ ಅಂತ. ಮೊದಲನೆಯ ವಾರ ಕಡಲೆ ಕಾಲದಲ್ಲಿ ಹಾರ ಮಾಡಿದ್ದೆ. ಅದೆಲ್ಲ ತೆಗೆದುಬಿಟ್ಟು ಶುಭ್ರ ಮಾಡಿಕೊಂಡು ಈ ರೀತಿ ಪೂಜೆ ಮಾಡಿದ್ದೀನಿ 2ನೇ ವಾರ. ಈ ವ್ರತವನ್ನು ಮಾಡುವಾಗ ಶಿರಡಿ ಸಾಯಿಯವರು ಎಂದಿಗೂ ಉಪವಾಸ ಮಾಡಬೇಕೆಂದು ಹೇಳಿಲ್ಲ. ಅದು ನಮ್ಮ ಆಯ್ಕೆಯಾಗಿದೆ. ಯಾವುದೇ ಪುರುಷ, ಹುಡುಗ, ಮಹಿಳೆ, ಹುಡುಗಿ ಅಥವಾ ಮಗು ಈ ವ್ರತವನ್ನು ಮಾಡಬಹುದು. ಈ ವ್ರತವನ್ನು ಜಾತಿ ಧರ್ಮದ ಭೇದವಿಲ್ಲದೆ ಯಾರು ಬೇಕಾದರೂ ಮಾಡಬಹುದು. ಇದು ಬಹಳ ಅದ್ಭುತವಾದ ವ್ರತ. ನಿಯಮಗಳ ಪ್ರಕಾರ 9 ಗುರುವಾರಗಳ ಕಾಲ ಇದನ್ನು ಮಾಡುವುದರಿಂದ ಬಯಸಿದ ಫಲಗಳು ದೊರೆಯುತ್ತವೆ. ಈ ವ್ರತವನ್ನು ಯಾವುದೇ ಗುರುವಾರದಂದು ಸಾಯಿಬಾಬಾ ಅವರ ಹೆಸರನ್ನು ಹೇಳಿಕೊಂಡು ಪ್ರಾರಂಭಿಸಬಹುದು. ವ್ರತವನ್ನು ಮಾಡುವ ಬಯಕೆಯ ಈಡೇರಿಕೆಗಾಗಿ ಸಾಯಿಬಾಬಾ ಅವರನ್ನು ಸಂಪೂರ್ಣ ಭಕ್ತಿಯಿಂದ ಪ್ರಾರ್ಥಿಸಬೇಕು. ನೀವು ಯಾವುದೇ ಗುರುವಾರ ತಪ್ಪಿಸಿಕೊಂಡರೆ ಆ ಗುರುವಾರಗಳನ್ನು ಬಿಡಬೇಕು ಮತ್ತು ಮುಂದಿನ ಗುರುವಾರ 9 ಗುರುವಾರಗಳ ಎಣಿಕೆಯನ್ನು ಪರಿಗಣಿಸಬಹುದು. ಮುಟ್ಟಿನ ಸಮಯದಲ್ಲಿ ಬಳಲುತ್ತಿರುವ ಮಹಿಳೆಯರಿಗೂ ಇದು ಅನ್ವಯಿಸುತ್ತದೆ. ನಾನು ಸರಳವಾಗಿ ಪೂಜೆ ಮಾಡಿದ್ದೀನಿ ಈ ವಾರ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ನೀವು ಸಹ ವ್ರತ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.